ವರುಣಾರ್ಭಟ ಕರುನಾಡಿನಲ್ಲಿ ವರುಣನ ಆರ್ಭಟಕ್ಕೆ ಅನೇಕ ರಾಜ್ಯದ ಜನರು ಈಗ ತತ್ತರಿಸಿ ಹೋಗಿದ್ದಾರೆ. ಬಹಳ ಮುಖ್ಯವಾಗಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದಲೇ ವರುಣನ ಆರ್ಭಟ ಮುಂದುವರಿತಾ ಇದೆ. ಜಿಟಿ ಮಳೆಯಿಂದ ಆಫೀಸ್ಗೆ ಹೋಗುವವರಿಗೂ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ. ಕೆಲವೊಂದು ಏರಿಯಾದಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಒಂದು ಕಡೆ ಕೆಲವೊಂದು ಏರಿಯಾದಲ್ಲಿ ಜಿಟಿ ಮಳೆಯಿಂದ ಆಫೀಸಿಗೆ ಹೋಗುವವರಿಗೆ ಸಂಕಷ್ಟ ಆದರೆ ಮತ್ತೆ ಕೆಲವೊಂದು ಕಡೆ ತುಂತುರು ಮಳೆಯಿಂದಾಗಿ ನಗರದಲ್ಲಿ ಜನರು ಈಗ ಹೈರಾಣಾಗಿದ್ದಾರೆ. ಕೆಲವೊಂದು ಏರಿಯಾದಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ವಾಹನ ಸವಾರರಿಗೂ ಸಮಸ್ಯೆ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಹಾರ್ಟ್ ಆಫ್ ದ ಸಿಟಿ ಅಂದರೆ ಮೆಜೆಸ್ಟಿಕ್, ಯಶವಂತಪುರ, ವಿಜಯನಗರ, ಮಾರತಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ, ಹೀಗೆ ಅನೇಕ ನಗರಗಳಲ್ಲಿ ಈಗ ಸಮಸ್ಯೆ ಆಗ್ತಾ ಇದೆ. ಇನ್ನು ನಗರದ ಬಹುತೇಕ ಕಡೆಗಳಲ್ಲಿ ಮುಂಗಾರು ಮಳೆ ಈಗ ಅಬ್ಬರಿಸ್ತಾ ಇದೆ. ಒಂದು ಕಡೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದೆ. ವಾಡಿಕೆಗಿಂತ 10 ದಿನ ಮುಂಚೆ ಮುಂಗಾರು ರಾಜ್ಯಕ್ಕೆ ಪ್ರವೇಶ ಮಾಡಿದೆ. ಇವತ್ತು ಮುಂಗಾರು ವಾಡಿಕೆಗಿಂತ ಮುಂಚೆ ಪ್ರವೇಶ ಮಾಡಿ 2ನೇ ದಿವಸ ಆಯ್ತು. ಇವತ್ತಿಗೆ ಸಾಕಷ್ಟು ಮಳೆ ಆಗ್ತಾ ಇದೆ. ಎಲ್ಲ ಕಡೆ ರಾಜ್ಯದ ಅನೇಕ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆಯ ಜೊತೆಗೆ ಅವಾಂತರಗಳು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಯಾಕಂದರೆ ಮೊನ್ನೆ ಮುಂಗಾರು ಪೂರ್ವ ಮಳೆ ಬಂತು. 3-4 ದಿವಸ ಬಂದಂತಹ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿತ್ತು. ಬೆಂಗಳೂರಿನ ಅನೇಕ ಅಪಾರ್ಟ್ಮೆಂಟ್ಗಳು ಜಲಾವೃತವಾಗಿದ್ವು. ಅನೇಕ ಲೇಔಟ್ಗಳು ಜಲಾವೃತವಾಗಿದ್ವು. ಅದರಲ್ಲಿ ಬಹಳ ಮುಖ್ಯವಾಗಿ ಸಾಯಿ ಲೇಔಟು, ಈಜಿಪುರ, ನಾಗವರ, ಮಾನ್ಯತಾ ಟೆಕ್ ಪಾರ್ಕು, ಸಿಲ್ಕ್ ಬೋರ್ಡ್ ಆ ಭಾಗದಲ್ಲೆಲ್ಲ ಸಾಕಷ್ಟು ಮಳೆ ಬಂದು ಸಮಸ್ಯೆ ಆಗಿತ್ತು. ಈಗ ಮತ್ತೆ ಇವತ್ತು ಬೆಳಿಗ್ಗೆಯಿಂದನೇ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಮಳೆ ಈಗ ಶುರುವಾಗ್ತಾ ಇದೆ. ಯಾವ ಥರ ಅಂದರೆ ಈಗ ಚಿಕ್ಕಮಗಳೂರು, ಕೊಡಗಿನಲ್ಲಿ ಯಾವ ರೀತಿ ವಾತಾವರಣ ಇದೆ ಅದೇ ವಾತಾವರಣ, ಸೇಮ್ ಟು ಸೇಮ್ ಮಲೆನಾಡಿನ ವಾತಾವರಣ ಈಗ ಬೆಂಗಳೂರಿನಲ್ಲೂ ಕೂಡ ಇದೆ. ಅನೇಕ ಕಡೆಗಳಲ್ಲಿ ಈಗ ಮಂಜು ಕವಿದ ವಾತಾವರಣ, ನಿರಂತರವಾಗಿ ಮಳೆ ಬರ್ತಾ ಇದೆ. ಸಾಕಷ್ಟು ಜನ ಅಲ್ಲಿ ಬಸ್ಸಿಗೆ ಪ್ರಯಾಣಕ್ಕೆ ಹೋಗುವಂಥವರು, ಮತ್ತೊಂದು ಕಡೆ ಬೇರೆ ಬೇರೆ ವ್ಯಾಪಾರ ವ್ಯವಹಾರಕ್ಕೆ ಹೋಗುವಂಥವರು, ಬೀದಿ ಬದಿ ವ್ಯಾಪಾರಸ್ಥರು, ವಾಹನ ಸವಾರರು, ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆಗಳು ಈಗ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ಅನೇಕ ರಸ್ತೆಗಳು ಗುಂಡಿ, ಎಲ್ಲಿ ಗುಂಡಿ ಇದೆ, ಎಲ್ಲಿ ಒಳ್ಳೆ ರಸ್ತೆ ಇದೆ, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ವಾಹನ ಸವಾರರಿಗೂ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೂಡ ಯಾರಾದರೂ ಹೊಸಬ್ರು ಬಂದಂಥ ಸಂದರ್ಭದಲ್ಲಿ ವಾಹನ ಚಾಲನೆ ಮಾಡಿಕೊಂಡು ಎಲ್ಲಿ ಗುಂಡಿ ಇದೆ ಅನ್ನೋದೇ ಗೊತ್ತಾಗಲ್ಲ ಅವರಿಗೆ. ಹಾಗಾಗಿ ಬೆಂಗಳೂರಿನಲ್ಲಿ ಮಳೆ ಅವಾಂತರ ಈಗ ಮುಂದುವರಿತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದೆ. ಅದರ ಜೊತೆಗೆ ಸಂಜಯ್ ನಗರ ಮತ್ತು ಜಯನಗರದಲ್ಲಿ ಮರ ಧರೆಗುರುಳಿದೆ. ಜಯನಗರದಲ್ಲಿ ಮರ ಬಿದ್ದು 2 ಕಾರು, 2 ಬೈಕು ಜಖಮಾಗಿದ್ದಾವೆ. ಸಂಜಯ್ ನಗರದ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರ ಧರೆಗುರುಳಿದ್ದಾವೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಮುಂಚೆನೇ ಜಾಗೃತಿ ವಹಿಸಬೇಕಾಗಿತ್ತು. ಮರ ಬಿದ್ದ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಒಂದು ಕಡೆ ಮಳೆ ಬಂದ್ರೇ ಟ್ರಾಫಿಕ್ ಜಾಮು, ಅದರಲ್ಲಿ ಮರ ಬಿದ್ದರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಬಿದ್ದಂಥ ಮರಗಳನ್ನು ತೆರವು ಮಾಡುವಂಥ ಕೆಲಸಕ್ಕೆ GBA ಮುಂದಾಗಿದೆ. ಮಹಾಮಳೆ ಮುಂದುವರಿತಾ ಇದೆ. ಇನ್ನು ಸಂಜಯ್ ನಗರ, ಜಯನಗರದಲ್ಲಿ ಮರಗಳು ಧರೆಗುರುಳ್ತಾ ಇದ್ದಾವೆ. ಜೊತೆಗೆ ರಾಜಕಾಲುವೆಯಲ್ಲಿ ಹೋಗಬೇಕಾದಂತಹ ನೀರು ಇವತ್ತು ರಸ್ತೆ ಮೇಲೆ ಹೋಗ್ತಾ ಇದೆ. ನೀರು ಇಂಗ್ತಾ ಇಲ್ಲ. ಯಾಕಂದರೆ ಈ ಮಲೆನಾಡು ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಬಂದರೂ ಕೂಡ ನೀರು ಇಂಗುವಂತಹ ಒಂದಿಷ್ಟು ವ್ಯವಸ್ಥೆಗಳಾದರೂ ಇದೆ. ಯಾಕಂದರೆ ಇಲ್ಲಿ ಸಂಪೂರ್ಣ ಕಾಂಕ್ರೀಟ್ಮಯವಾಗಿದೆ ಬೆಂಗಳೂರು. ಎಲ್ಲಿ ನೋಡಿದರೂ ಕೂಡ ಕಾಂಕ್ರೀಟ್, ಯಾವುದೇ ಒಂದು ನೀರು ಇಂಗ್ಲಿಕ್ಕೆ ಅವಕಾಶ ಇಲ್ಲ. ನೋಡಿ, ಈ ಟ್ರಾಫಿಕ್ ಪೊಲೀಸ್ನವರೇ ಮರವನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಮಾಡಬೇಕಾದಂಥ ಕೆಲಸ ಆಯಿತು. ಅದ್ರ ಜೊತೆಗೆ ಒಂಥರ ಸ್ವ ಇಚ್ಛೆಯಿಂದ ಟ್ರಾಫಿಕ್ ಪೊಲೀಸ್ನವರು ಕೂಡ ಅಲ್ಲಿ ಬಿದ್ದಂತಹ ರೆಂಬೆ ಕೊಂಬೆಗಳನ್ನೆಲ್ಲ ಸೈಡ್ ಮಾಡಿ ಆ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಟ್ರಾಫಿಕ್ ಕ್ಲಿಯರ್ ಮಾಡಲಿಲ್ಲ ಅಂದರೆ 5-10 ನಿಮಿಷಕ್ಕೆ ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಉಂಟಾಗ್ಬಿಡ್ತದೆ. ಅದು ಕೂಡ ಜಯನಗರ, JP ನಗರ, ಮೆಜೆಸ್ಟಿಕ್, ಯಶವಂತಪುರ ಈ ಭಾಗದಲ್ಲೆಲ್ಲ ಸಾಕಷ್ಟು ಟ್ರಾಫಿಕ್ ಜಾಮ್ ಬೇರೆ ಸಂದರ್ಭದಲ್ಲೇ ಇರ್ತದೆ. ಮಳೆ ಬಂದರೆ ಕೇಳಬೇಕಾ? ಮಳೆ ಬಂದರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗೇ ಆಗುತ್ತೆ ಸಹಜವಾಗಿ. ಮತ್ತು ಅನೇಕ ಮರಗಳು ಧರಶಾಯಿಗಳಾಗ್ತಾ ಇದ್ದಾವೆ. ಒಂದು ಕಡೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ಮುಂಗಾರು ಎಂಟ್ರಿ ಕೊಟ್ಟು ಇವತ್ತಿಗೆ 2ನೇ ದಿವಸಕ್ಕೆ ಅಬ್ಬರಿಸ್ತಾ ಇದೆ ರಾಜ್ಯದಾದ್ಯಂತ ಮಳೆ. ಮುಂಗಾರು ಮಳೆ ಅಬ್ಬರಕ್ಕೆ ಮಂಗಳೂರು ತೇಲ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಗುಡುಗು ಸಹಿತ ಮಳೆ. ಹೇಳಿ ಕೇಳಿ ಸಮುದ್ರದ ಒಂದು ಅಲೆಗಳ ಹೊಡೆತ, ಬಿರುಗಾಳಿ. ಹಾಗಾಗಿ ಮಂಗಳೂರಿನಲ್ಲಿ ರಣಮಳೆಗೆ ಜನಜೀವನ ಅಸ್ತವ್ಯಸ್ತ. 2 ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಅಲ್ಲಿ ಒಂದು ಸಲ ಮಳೆ ಶುರುವಾದರೆ ನಿಲ್ಲೋ ಲಕ್ಷಣನೇ ಇಲ್ಲ. ಮಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ನೀರು. ಆಗಸದಿಂದ ಕೊಡಪಾನದಲ್ಲಿ ಬಕೆಟಲ್ಲಿ ನೀರು ಚೆಲ್ಲಿದ್ರಷ್ಟರ ಮಟ್ಟಿಗೆ ಮಳೆ ಬರುತ್ತಲ್ಲಿ. ರಣಮಳೆಗೆ ಉಕ್ಕಿ ಹರಿತಾ ಇದ್ದಾವೆ ರಾಜಕಾಲುವೆ ನೀರು. ಪಂಪ್ವೆಲ್ ಫ್ಲೈಓವರ್, ಹೀಗೆ ಅನೇಕ ರಸ್ತೆಗಳು ಈಗ ಜಲಾವೃತವಾಗಿರುವಂಥದ್ದನ್ನ ಇಲ್ಲಿ ಗಮನಿಸ್ತಾ ಇದ್ದೀರಾ. ನೋಡಿ, ಮಂಗಳೂರು ಇದು ಯಾವುದೋ ಸ್ವಿಮ್ಮಿಂಗ್ ಪೂಲ್ ಅನ್ಕೋಬೇಡಿ. ಇದು ಮಂಗಳೂರಿನ ಅನೇಕ ಭಾಗಗಳು ಇದೇ ರೀತಿ ಆಗಿದ್ದಾವೆ.
ಅನೇಕ ಜಾಗಗಳಲ್ಲಿ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ, ಜಲಾವೃತವಾಗಿದ್ದಾವೆ. ಅಲ್ಲಿದ್ದಂತಹ ಜನರೆಲ್ಲ ಸೇರಿ ಒಂದು ಕಾರನ್ನು ತಳ್ಳುವಂಥ ಕೆಲಸಕ್ಕೀಗ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ಗೊತ್ತಿರಲ್ಲ ಪಾಪ, ಏನೋ ಹೋಗಿಬಿಡ್ಬೋದು ಅಂತ ಒಂದು ಸಾಹಸ ಮಾಡ್ಕೊಂಡು ಬರ್ತಾರೆ ಪಾಪ, ಗೊತ್ತಿರಲ್ಲ. ಆದರೆ ನೀರು ನೋಡಿ ಆಳೆತ್ತರಕ್ಕೆ ನೀರು ಬರ್ತಾ ಇದೆ. ಹೇಳಿ ಕೇಳಿ ಅಲ್ಲಿ ಸಮುದ್ರ ಇರೋದ್ರಿಂದ ಅಲ್ಲಿ ಸಹಜವಾಗಿ ಗಾಳಿ ಜಾಸ್ತಿ ಬರ್ತದೆ, ಅಲೆಗಳ ಹೊಡೆತ ಜಾಸ್ತಿ ಇರ್ತದೆ. ಮತ್ತು ಈ ಸಮುದ್ರ ಪ್ರದೇಶದಲ್ಲೆಲ್ಲ ಮಳೆ ಯಥೇಚ್ಛವಾಗಿ ಬರ್ತದೆ. ಒಂದು ಕಡೆ ಅರಬ್ಬಿ ಸಮುದ್ರಕ್ಕೆ ಅಂಟ್ಕೊಂಡಿರುವಂತಹ ಸಮುದ್ರ ಆಗಿರೋದ್ರಿಂದ, ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ಸಹಜವಾಗಿ ಸಮುದ್ರ ಪ್ರದೇಶಗಳು ಎಲ್ಲಿದೆ ಅಲ್ಲಿ ಯಥೇಚ್ಛವಾಗಿ ಮಳೆ ಬಂದೇ ಬರ್ತದೆ.